ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ನಿಮಗೆ ಫೆಸ್ಟಿವಲ್ ವೇರ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಒಂದು ಐಡಿಯಾ ಬರುತ್ತೆ ಯಾವ ರೀತಿದ್ದು ಪರ್ಚೇಸ್ ಮಾಡಬೇಕು ಅಂತ ಹೇಳಿ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿದ್ರೆ ಎಲ್ಲರೂ ಎಂಡ್ವರೆಗೂ ನೋಡಿ. ನಾನು ಯಾವ್ದಾವ್ದನ್ನ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಎಲ್ಲ ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು ತೋರಿಸ್ತೀನಿ ನಿಮಗೆ. ಫಸ್ಟ್ ಒಂದು ಬಂದುಬಿಟ್ಟು ಇದು ರೆಡ್ ಕಲರ್ದು ಅನಾರ್ಕಲಿ ಕುರ್ತಾ. ಈ ರೀತಿ ಇದೆ. ಇದು ಬ್ರ್ಯಾಂಡ್ ಬಂದ್ಬಿಟ್ಟು ನಿಮಗೆ ಪೋಷಕ್ದು ರೆಡ್ ಕಲರ್ ಕುರ್ತಾ ನೋಡಿ. ಈ ರೀತಿ ಇದೆ. ಇದು ನಿಮಗೆ ಹಿಂದ್ಗಡೆ ಈ ರೀತಿ ಟೈ ಮಾಡ್ಕೊಳ್ಳೋಕ್ಕೂ ಕೊಟ್ಟಿದ್ದಾರೆ. ಟ್ಯಾಸಲ್ಸ್ ಕೊಟ್ಟಿದ್ದಾರೆ. ಈ ರೀತಿ ಟೈ ಮಾಡ್ಕೋಬಹುದು ಹಿಂದ್ಗಡೆ. ನಿಮ್ಗೆ ಒಳಗಡೆ ಒಂದು ಜಿಪ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ತುಂಬಾ ಚೆನ್ನಾಗಿದೆ. ರೆಡ್ ಕಲರಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ. ಇದನ್ನ ಹೇಗಿರುತ್ತೆ ವೇರ್ ಮಾಡಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ತೋರಿಸ್ತೀನಿ. ನಾನು ಇದ್ರ ಜೊತೆಗೆ ನೆಟ್ ದುಪ್ಪಟ್ಟನ ಮ್ಯಾಚ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮ್ಯಾಚಿಂಗ್ ಆಗಿರಲಿ ಅಂತ ಹೇಳಿಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಸ್ಲೀವ್ 3/4 ಸ್ಲೀವ್ ಬರುತ್ತೆ. ನೀವು ಇದಕ್ಕೆ ಬೇಕಾದರೆ ಎಕ್ಸ್ಟ್ರಾ ದುಪ್ಪಟ್ಟ ತಗೊಂಡು ಮ್ಯಾಚ್ ಮಾಡ್ಕೋಬಹುದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ವಿತೌಟ್ ವೇರ್ ಮಾಡ್ತೀರಾ ಅಂದ್ರೂ ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ದುಪ್ಪಟ್ಟ ಹಾಕೊಂಡ್ರು ಒಂದು ಚೆನ್ನಾಗಿರೋ ಲುಕ್ ಕಾಣಿಸುತ್ತೆ ಅಂತ ಹೇಳ್ಬೋದು. ಈ ರೀತಿ ಇದೆ. ಇದು ರೇಟ್ ಬಗ್ಗೆ ಬೇರೆ ಮಾತೇ ಇಲ್ಲ, ಅಷ್ಟೊಂದು ಚೆನ್ನಾಗಿದೆ. ಇದು ಸೈಜ್ ಬಂದ್ಬಿಟ್ಟು ನಿಮಗೆ ಸೈಜ್ ಎಂ ಸೈಜ್. ಓಕೆನಾ? ಫಸ್ಟ್ ಒಂದು ಕುರ್ತಿ. ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ನಾನು ತಗೊಂಡಿದ್ದು ಬ್ಲೂ ಕಲರಲ್ಲಿ ಸೇಮ್ ಪ್ಯಾಟರ್ನಲ್ಲೇ ನಾನು 3 ಕಲರ್ ತಗೊಂಡಿದ್ದೀನಿ. ತೋರಿಸ್ತೀನಿ ನಿಮಗೆ. ಫಸ್ಟ್ ಒಂದು ರೆಡ್ ಕಲರ್ ಆಯ್ತಲ್ವಾ, ನೆಕ್ಸ್ಟ್ ಒಂದು ಬ್ಲೂ ಕಲರ್ ತೋರಿಸ್ತೀನಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದ್ಬಿಟ್ಟು ಈ ಕುರ್ತಿ ನಾನು ಇಲ್ಲಿ ಏನು ಹಾಕೊಂಡಿದ್ದೀನಲ್ವಾ ಅದೇ ಥರದ್ದು ನವಿ ಬ್ಲೂ ಕಲರಲ್ಲಿ. ಇದಕ್ಕೂ ಹಿಂದ್ಗಡೆ ನಿಮಗೆ ಈ ರೀತಿ ಟೈ ಮಾಡೋಕೆ ಕೊಟ್ಟಿದ್ದಾರೆ. ಆ್ಯಂಡ್ ಒಳಗಡೆ ಜಿಪ್ ಕೂಡ ಇದೆ. ಇದಕ್ಕೆ ಸೇಮ್ ಬ್ರ್ಯಾಂಡ್ದೇನು ಇದನ್ನು ತೋರಿಸ್ತೀನಿ ನಿಮಗೆ ವೇರ್ ಮಾಡಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ಇವಾಗ ಇದಕ್ಕೂ ಈ ರೀತಿ ಟೈ ಮಾಡೋದು ಕೊಟ್ಟಿದ್ದಾರೆ. ಇದು ಅಷ್ಟೇ ಸೇಮ್ ಕ್ವಾಲಿಟಿ. ನಿಮಗೆ ನಾನು ರೆಡ್ ಕಲರ್ ಏನು ತೋರಿಸಿದ್ನಲ್ವಾ ಅದರಲ್ಲೇ ಇದು ಸೇಮ್ ಕ್ವಾಲಿಟಿ. ಇದಕ್ಕೂ ನೀವು ಇದೇ ರೀತಿ ಗೋಲ್ಡ್ ಕಲರ್ ದುಪ್ಪಟ್ಟ ವೇರ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಡ್ರೆಸ್ಗೂ ಮ್ಯಾಚ್ ಮಾಡ್ಕೋಬಹುದು. ಒಂದು ಈ ರೀತಿ ದುಪ್ಪಟ್ಟ ತಗೊಂಡ್ರೆ ನೀವೆಲ್ಲ ಡ್ರೆಸ್ಗೂ ಮ್ಯಾಚ್ ಮಾಡ್ಕೋಬಹುದು. ನೋಡಿದ್ರಲ್ವಾ 2 ಕುರ್ತಾನು. ಇದು ಲಾಸ್ಟ್ ಒಂದು ಬಂದ್ಬಿಟ್ಟು ವೈಟ್ ಕಲರ್ ಅಲ್ಲಿ ತಗೊಂಡಿದ್ದೀನಿ. ನಾನು 3 ಒಂದೇ ಥರದ್ದು ತಗೊಂಡಿದ್ದೀನಿ, ಬೇರೆ ಬೇರೆ ಕಲರಲ್ಲಿ. ಇದು ಲಾಸ್ಟ್ ಒನ್ ವೈಟ್ ಕಲರ್ದು. ಇದನ್ನು ಪೋಷಕ್ ಬ್ರ್ಯಾಂಡ್. ನಿಮಗೆ ಇದಕ್ಕೂ ನಿಮಗೆ ಬ್ಯಾಕ್ ಸೈಡ್ ಈ ರೀತಿ ಟೈ ಮಾಡೋದು ಕೊಟ್ಟಿದ್ದಾರೆ. ಇದಕ್ಕೂ ನಿಮಗೆ ಒಳಗಡೆ ಜಿಪ್ ಇದೆ. ಫೆಸ್ಟಿವಲ್ಗೆಲ್ಲ ಇದೊಂದು ಒಳ್ಳೆ ಲುಕ್ ಅಂತಾನೆ ಹೇಳ್ಬೋದು. ತೋರಿಸ್ತೀನಿ ನಿಮ್ಗೆ ಇದನ್ನ ವೇರ್ ಮಾಡಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ಇದನ್ನು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ತಗೊಂಡಿರೋ ಅಷ್ಟು ಡ್ರೆಸ್ಸನ್ನು ತುಂಬ ಚೆನ್ನಾಗಿರೋದು. ಆಯಿತಾ? ಎಲ್ರಿಗೂ ಮ್ಯಾಚ್ ಆಗುತ್ತೆ ಆ ರೀತಿ ಡ್ರೆಸ್ನ ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ. ನಿಮಗೆ ವಿತೌಟ್ ದುಪ್ಪಟ್ಟ ವೇರ್ ಮಾಡ್ತೀರಾ ಅಂದ್ರೆ ತೊಂದರೆ ಇಲ್ಲ, ಚೆನ್ನಾಗಿ ಕಾಣಿಸುತ್ತೆ. ದುಪ್ಪಟ್ಟ ವೇರ್ ಮಾಡಿದ್ರೆ ಏನೋ ಒಂಥರ ತುಂಬ ಒಂದು ರೀತಿ ಟ್ರೆಡಿಷ್ನಲ್ ಲುಕ್ ಕಾಣಿಸುತ್ತೆ.
ಫೆಸ್ಟಿವಲ್ ವೇರ್ ಕುರ್ತೀಸ್ ಯಾವ ರೀತಿ ಅಂತ ಹೇಳಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಯಾರಿಗೆ ಹೆಲ್ಪ್ ಆಗುತ್ತೆ ಅವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.